ನಿಮಗೆ ಕೋಪಗೊಳ್ಳಲು ಕಾರಣ ಸಂಬಂಧಗಳು. ಕೋಪಗೊಳ್ಳಲು ಕಾರಣ ಈ ಹೊಟ್ಟೆಯ ಕಿಚ್ಚಿದ್ದರೆ ಕೋಪ ಬರುತ್ತೆ. ಕಿಚ್ಚು ಅಂದ್ರೇ ಕೋಪ. ನಿಯಂತ್ರಣ ಮಾಡಬೇಕು ಅಂತಂದರೆ ನೀವು ಬೆಳಗ್ಗೆ ಎದ್ದೇಳ್ತಿದ್ದಂತೆ ಎದ್ದ ತಕ್ಷಣ 5 ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ. ಕೋಪ ಬರ್ಸೋರೇ ಜಾಸ್ತಿ. ಹೇಗೆ ಬರೆಸ್ತಾರೆ ಕೋಪ ಅಂತಂದರೆ, ಸಾರ್ ಇಲ್ಲಿ ಹಿಂಗಾಗಿದೆ ನೀವೇನು ಹೇಳ್ತೀರಾ, ಹೊಡೆದಾಕ್ಬಿಡು. ಈ ಕೋಪ ಬರ್ಸೋರೇ ಜಾಸ್ತಿ ಇದ್ದಾರೆ. ಆ ಟಿ ವಿ ನೋಡೋದನ್ನು ಮೊದಲು ಕಮ್ಮಿ ಮಾಡಿ. ಅಂಥದ್ದೆಲ್ಲ ನಿಮ್ಮ ಹತ್ರ ಇರೋದ್ರಿಂದ ಕೋಪ ಮಾಡ್ಕೋಬೇಡಿ. ಕೋಪಕ್ಕೆ ಕಾರಣ ನೋಡ್ಕೊಳ್ಳಿ. ಅದಾದಮೇಲೆ ದೇಹವನ್ನು ಯಾವಾಗಲೂ ಚಲನೆಯಲ್ಲಿಡ್ರಿ. ಅದನ್ನು ಒಂದೇ ಕಡೆ ಕುಂಡ್ರಿಸ್ಬೇಡಿ. ಆ್ಯಕ್ಟಿವ್ ಮಾಡಿ. ಸ್ಪೋರ್ಟ್ಸ್ಗೆ ಹೋಗಿ ಆನಂದವನ್ನು ಹೊಂದಬೇಕಾದ್ರೆ ಬಾತ್ರೂಮ್ನಲ್ಲಿ ಹಾಡು ಹೇಳ್ಕೊಂಡು ಸ್ನಾನ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಹೆಂಗೆ ಬರುತ್ತೆ ಹೆಂಗೆ. ನಾನು ಬಾತ್ರೂಮ್ ಸಿಂಗರ್ ಅಂತ ಬಹಳಷ್ಟು ಜನ ಹೇಳ್ತೀರಿ. ನಿಮಗೆ ಆ ಸ್ನಾನ ಮಾಡಿದಾಗ ನಿಮ್ಮ ಒಳಗಡೆ ಇರತಕ್ಕಂಥ ಕೋಪ ಅಥವಾ ಜ್ವಾಲೆ ಅಥವಾ ಇನ್ನೇನಿರುತ್ತೋ ಎಲ್ಲ ಶಮನವಾಗೋಗುತ್ತೆ. ನಿಮ್ಮ ಸ್ನಾನ ಆನಂದವಾಗುತ್ತೆ, ಉತ್ಸಾಹ ಆಗುತ್ತೆ, ಉಲ್ಲಾಸವಾಗುತ್ತೆ. ವೀರ ವಿಜಯ ಬಲ್ಲಾಳಪುರದರಸಿ ಘೋರ ರುದ್ರ ಸಿಂಹಾಸನಾಧೀಶ್ವರಿ ಅರಸಿ ಲಲಿತ ಮಹಾಕಾಳಿಗೆ ವಂದಿಸುತ್ತಾ, ಕುಲಗುರು ವಿದ್ಯಾಗುರುಗಳಿಗೆ ವಂದಿಸುತ್ತಾ, ಕಾರವಾರ ಸತೀಶ್ ಒಂದು ಪ್ರಶ್ನೆ ಕೇಳ್ತಾರೆ. ಕೋಪ ಮತ್ತು ಹತಾಶೆ ಇಂದಿನ ಜೀವನದಲ್ಲಿ ಎಲ್ಲರಲ್ಲೂ ಸಾಮಾನ್ಯವಾಗಿದೆ. ಇದಕ್ಕೆ ಕಾರಣ ಹೇಳಿ ಗುರುಗಳೇ. ಇದು ಎರಡೂ ನೀವು ಕಳಿಸಿದ್ದೀರ, ಕೋಪ ಮತ್ತು ಹತಾಶೆ. ಹತಾಶೆ ಆದಾಗ ಕೋಪ ಸಾಮಾನ್ಯ. ನನ್ನ ಕೈನಲ್ಲಿ ಆಗಲಿಲ್ಲವಲ್ಲ, ನಾನು ಅದನ್ನು ಮಾಡಲಿಲ್ಲ, ಕಾರ್ತಿಕ್ ಇದನ್ನು ಮಾಡಲಿಲ್ಲ, ವಿಜಿ ಇದನ್ನು ಮಾಡಲಿಲ್ಲ, ಏಕ್ದಮ್ ಕೋಪಕ್ಕೆ ತಿರುಗುತ್ತದು. ಕೋಪ ಅನಾಹುತಕ್ಕೆ ಕಾರಣವಾಗುತ್ತೆ. ಸಂಬಂಧಗಳನ್ನು ಅಳಿಸಿ ಹಾಕುತ್ತೆ. ಕೋಪ ಎಲ್ಲವನ್ನು ನಾಶ ಮಾಡುತ್ತೆ. ಹತಾಶೆ ಇರಲಿ, ನನಗಾಗಿಲ್ಲ, ಅಯ್ಯೋ ಆಗಬೇಕಾಗಿತ್ತು, ನಾನು ಮಾಡಬೇಕಾಗಿತ್ತು, ಹತಾಶೆ ಪಟ್ಕೊಳ್ಳೋವಂಥದ್ದೇನಿಲ್ಲ. ಇನ್ನೊಂದು ಅಟೆಂಪ್ಟ್ ಮಾಡಿದ್ರಾಯ್ತು, ಆಗತ್ತೆ. ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕಾಗಿರೋದು ಅದು ಆಗುತ್ತೆ. ಆಗಿಲ್ಲ, ಸರಿ, ಚಿಂತೆ ಇಲ್ಲ, ಆಗತ್ತೆ. ಆ ಕೋಪ ಬರಲ್ಲ. ಇದು ಆಗುತ್ತದೆ, ಆಗಿಲ್ವಲ್ಲ, ಅದಾಗಲ್ಲ. ನಿಮಗೆ ಕೋಪಗೊಳ್ಳಲು ಕಾರಣ ಸಂಬಂಧಗಳು. ಕೋಪಗೊಳ್ಳಲು ಕಾರಣ ಈ ಹೊಟ್ಟೆಯ ಕಿಚ್ಚಿದ್ದರೆ ಕೋಪ ಬರುತ್ತೆ. ಕಿಚ್ಚು ಅಂದ್ರೇ ಕೋಪ. ಈ ಕೋಪವನ್ನು ನಿಯಂತ್ರಣ ಮಾಡೋದು ಹೇಗೆ? ನಿಯಂತ್ರಣ ಮಾಡಬೇಕು ಅಂತಂದರೆ ನೀವು ಬೆಳಗ್ಗೆ ಎದ್ದೇಳ್ತಿದ್ದಂತೆ ಎದ್ದ ತಕ್ಷಣ 5 ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ. ಸುಮ್ಮನೆ ಕೂತ್ಕೊಳ್ಳಿ. ನೀವು ಎದ್ದಿದ್ದೀರಾ, ಸಂತೋಷ ಆಗಿದೆ. ಯಾವುದಕ್ಕೆ ಸಂತೋಷ ಆಗಿದೆ? ನಾನು ಎದ್ದಿದ್ದೀನಿ ಅಂತ. ಇವತ್ತು ಬದುಕಿದ್ದೇನೆ. ಏನು ಮಾಡಬೇಕು? ಆನಂದ ಪಡಿ. 5 ನಿಮಿಷ ಕೂತ್ಕೊಳ್ಳಿ. 5 ನಿಮಿಷ ಏನು ಮಾತಾಡಬೇಡಿ, ಕೂತಿದ್ದೀರ. ಆ ಕೂತು ಎದ್ದ ನಂತರ ಪರಮಾತ್ಮನ ಸಂಕಲ್ಪ ಮಾಡಿ, ದೇವರ ಧ್ಯಾನ ಮಾಡಿ, ಅಥವಾ ಇನ್ನೇನೋ ಮಾಡಿ ಮನಸ್ಸನ್ನು ಕೂಲ್ ಮಾಡ್ಕೊಳ್ಳಿ. ಕೋಪ ಬರೋದು ಕಮ್ಮಿ ಆಗೋಗುತ್ತೆ. ನಿಮಗೆ ಬರಲ್ಲ ಮತ್ತೆ ಕೋಪ, ಶಾಂತವಾಗುತ್ತೆ. ನೀವು ಯಾವುದನ್ನು ನೆನೆಸಿಕೊಂಡು ಮಲಗಿದ್ದೀರಿ, ಬೆಳಗ್ಗೆ ಎದ್ದಾಗ ಆ ಕೆಲಸಕ್ಕೆ ನೆನೆಸ್ಕೊಳ್ತಾ ಇದ್ದೀರಿ. ನೀವೇನು ಅಂದ್ಕೊಂಡಿದ್ದೀರಿ? ರಾತ್ರಿ ಇವತ್ತು ಆಗಬೇಕಾಗಿದ್ದಿದ್ದು ಕೆಲಸ ನಾಳೆ ಆಗ್ಬೇಕು, ನಾಳೆ ಆಗ್ಬೇಕು, ನಾಳೆ ಆಗ್ಬೇಕು, ನಾಳೆ ಹೆಂಗಾದ್ರೂ ಮಾಡೋದು. ಎದ್ದೇಳ್ತಿದ್ದಂಗೆ ಅದೇನಾಯ್ತು, ಫೋನ್ ಕೊಡು. ಇವೆಲ್ಲ ಗೊಂದಲವಾಗಿ ಎದ್ರಿ. ಬೆಳಗ್ಗೆ ಎದ್ದೇಳುವಾಗ ಎದೊಳದೇ ಗೊಂದಲವಾಯಿತು ಅಂತ ಅಂದರೆ ಇಡೀ ದಿವಸ ಗೊಂದಲವಾಗ್ತದೆ. ಆ ಗೊಂದಲಮಯದಲ್ಲಿ ಕೋಪ ಬರೋದು ಸಹಜವಾದಂಥದ್ದು, ಹತಾಶೆ ಆಗೋದು ಸಹಜವಂಥದ್ದು. ನೆನ್ನೆಯಿಂದನೂ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಲಗಿದ್ದು, ಬೆಳಗ್ಗೆ ಎದ್ದು ಅದನ್ನೂ ಸಾಯಂಕಾಲದವರೆಗೂ ಮಾಡಿ ಅದಾಗಲಿಲ್ಲ ಅಂತಂದಾಗ ಹತಾಶೆ ಆಗ್ತದೆ. ಹತಾಶೆ ಕೋಪಕ್ಕೆ ಕಾರಣ ಆಗ್ತದೆ. ಸಾಮಾನ್ಯ ಎಲ್ಲರಲ್ಲೂ. ಇದಕ್ಕೆ ಕಾರಣ ಏನು ಅಂತ ಹುಡುಕಿ. ನನಗೆ ಕೋಪ ಬರ್ತಾ ಇದೆ, ಅದಕ್ಕೆ ಕಾರಣ ಏನು ಸಿಗುತ್ತೆ. ಒಂದು ಪೇಪರ್ ಎತ್ಕೊಳ್ಳಿ, ಒಂದು ಪೆನ್ ಎತ್ಕೊಳ್ಳಿ. ಈ ಕಾರಣನ ಅಲ್ವಲ್ಲ, ಕಾರ್ತಿಕ್ನ ನಾನು ಬೈದಿದ್ದ ಕಾರಣ ಅಲ್ವಲ್ಲ, ಇವನಿಗೆ ಇದನ್ನು ಹೇಳಿದ ಕಾರಣ ಅಲ್ವಲ್ಲ, ಏನಕ್ಕೆ ಹಿಂಗೆ ಕೋಪ ಬರ್ತಾ ಇದೆ? ಕೋಪ ಕಮ್ಮಿ ಮಾಡಬೇಕು ಅಂದರೆ ಮೆಡಿಟೇಷನ್ ಜಾಸ್ತಿ ಮಾಡಬೇಕು.
ಮೆಡಿಟೇಷನ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಏನೂ ಇಲ್ಲ, ಯಾವ ಸಂಬಂಧನೂ ಇಲ್ಲ. ನೀವು ಯಾರೋ ಯಾವ ಕಟ್ಕೊಂಡೆ ನಾವಾಗಿದೆ, ಇದು ಯಾವುದೋ ಮುಳುಗೋದ್ರೆ ಹೋಗುತ್ತೆ. ಈ ಮನೋಭಾವನೂ ಬರಬೇಕು. ಅದೇನೋ ಬಿದ್ದೋದ್ರೆ ಹೋಗುತ್ತೆ. ನಮ್ಮಲ್ಲಿ ಏನಾಗಿದೆ ಅಂತಂದರೆ ಈ ಕೋಪ ಬರ್ಸೋರೇ ಜಾಸ್ತಿ. ಹೇಗೆ ಬರೆಸ್ತಾರೆ ಕೋಪ ಅಂತಂದರೆ, ಸಾರ್ ಇಲ್ಲಿ ಹಿಂಗಾಗಿದೆ ನೀವೇನು ಹೇಳ್ತೀರಾ ಹೊಡೆದಾಕ್ಬಿಡು. ಈ ಕೋಪ ಬರ್ಸೋರೇ ಜಾಸ್ತಿ ಇದ್ದಾರೆ. ಆ ಟಿ ವಿ ನೋಡೋದನ್ನು ಮೊದಲು ಕಮ್ಮಿ ಮಾಡಿ. 199 ನಮ್ಮಲ್ಲೇ ಫಸ್ಟ್ ಏನು 2 ಹೆಣ ಬಿದ್ದಿದ್ದು. ನೀವು ರಕ್ತನೇ ನೋಡ್ತಾ, ಆ ಹೊಡೆದಾಟನೇ ನೋಡ್ತಾ, ನಿಮಗೆ ಒಂದು ಹಾರ ಇದೆ ನಿಮ್ಮ ಸುತ್ತ, ನೀವು ಬೇಕಾದ್ರೆ ನೋಡಿ, ಬೇಕಾದ್ರೆ ಯಾರೋ ಜಗಳ ಆಡ್ತಿದ್ದಾರೆ, ಆ ಜಾಗಕ್ಕೆ ಹೋಗಿ ನಿಂತ್ಕೊಳ್ಳಿ, ನಿಮ್ಗೆ ಆಟೋಮೆಟಿಕ್ಲಿ ಕೋಪ ಬರುತ್ತೆ. ಹೇಗೆ ಬರುತ್ತೆ ಅಂದರೆ, ಸುತ್ತ ಇರೋರು ಹಾರ ಅದನ್ನೇ ಮಾಡ್ತಾ ಇದೆ, ಅದ್ರೊಳಗಡೆ ನೀವು ಹೋದ್ರಿ, ನಿಮ್ಗದು ಸುತ್ತಾಕೊಳ್ತು. ಯಾವಾಗ ನಿಮ್ಗದು ಸುತ್ತಾಕೊಳ್ತೋ ಆಗ ನಿಮಗೆ ಸಂಬಂಧ ಇಲ್ಲ. ಅವನು ಯಾರಿಗೋ ಸೈಕಲ್ಗೆ ಗುದ್ದವನೇ, ಇವನು ಯಾರೋ ಬೈಕು, ನಿಮಗೆ ಸಂಬಂಧ ಇಲ್ಲದ ಜಾಗದಲ್ಲಿ ನಿಮಗೆ ಕೋಪ ಬಂತು, ನೀವು ಓಡಿದ್ರಿ. ಯಾವುದೋ ಗುಂಪು ಘರ್ಷಣೆ ನಡೀತಾ ಇದೆ, ಅಲ್ಲೋಗಿ ನಿಂತ್ಕೊಳ್ಳಿ, ಧಿಕಾರ 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 ಅಂತಿದ್ದಾರೆ. ಅಲ್ಲಿ ನಿಂತ್ಕೊಂಡಾಗ ಆಟೋಮೆಟಿಕ್ಲಿ ನಿಮಗೆ ಕೋಪ ಬರುತ್ತೆ. ಹೇಗೆ ಬರುತ್ತೆ? ಅಲ್ಲಿ ಆ ವಾತಾವರಣ ಕ್ರಿಯೇಟ್ ಆಗಿದೆ. ಯಾವಾಗ ನಿಮಗೆ ಆ ಕ್ರಿಯೇಟ್ ಆಗಿರೋ ಜಾಗದಲ್ಲಿ ನೀವು ನಿಂತ್ಕೊಂಡ್ರಿ, ಹತಾಶೆ ಇರೋ ಜಾಗದಲ್ಲಿ ನಿಂತ್ಕೊಂಡ್ರಿ, ಅವನಿಗೇನೋ ಆದಂಥ ಪ್ರಾಬ್ಲಮ್ ನಿಂತ್ಕೊಂಡ್ರಿ, ಆವಾಗ ನಿಮ್ಮ ಒಳಗಡೆ ಇರತಕ್ಕಂತಹ ಕ್ರೋಧ ಜಾಗೃತವಾಯಿತು. ನಿಮಗೆ ಅವನು ರೆಸ್ಪಾನ್ಸ್ ಏನೋ ಅದು ಶುರುವಾಗ್ತದೆ. ಅದರಿಂದ ನಿಮ್ಮ ತಿಳಿಯಾಗಿರ್ತಕ್ಕಂಥ ಮನಸ್ಸು ತಿಳಿಯಾದ ಜಾಗದಲ್ಲಿದ್ದಾಗ ಅದು ತಿಳಿಯಾಗಿರ್ತದೆ. ನೀವು ಏನನ್ನು ಕೇಳುತ್ತಿದ್ದೀರಿ, ಏನನ್ನು ನೋಡುತ್ತಿದ್ದೀರಿ, ಏನನ್ನು ಮಾತನಾಡುತ್ತಿದ್ದೀರಿ, ಇವೆಲ್ಲವೂ ನಿಮ್ಮ ನಿಯಂತ್ರಣಕ್ಕೆ ಬರಬೇಕಾದ್ರೆ ಎಲ್ಲವೂ ಒಳ್ಳೆಯವೇ ಇರಬೇಕು. ಇವು ಯಾವೂ ಒಳ್ಳೆಯವಿಲ್ಲ ಅಂದಾಗ ನಿಮಗೆ ಹತಾಶೆ ಕಾಡ್ತದೆ. ಯಾವಾಗಲೂ ಚೇರಪ್ಪಲ್ಲಿರಿ. ಯಾವಾಗಲೂ ನನಗೆ ಎಲ್ಲವೂ ಸಿಕ್ಕಿದೆ. 2 ಕಣ್ಣು ಕೊಟ್ಟವನು, 2 ಕೈ ಕೊಟ್ಟವನು, 2 ಕಾಲು ಕೊಟ್ಟವನೇ, ಕಿಡ್ನಿ, ಲಿವರು, ದೊಡ್ಡ ಕಳ್ಳು, ಸಣ್ಣ ಕಲ್ಲು ಎಲ್ಲ ಕೊಟ್ಟಿದ್ದಾನೆ. ಪಾಪ ಅವನು ಏನೂ ಇಲ್ಲದೆ ಇರೋನು ಅಂದ್ರೆ ನಾನು ಶ್ರೀಮಂತ. ಏನು ಕಿಡ್ನಿ ಏನು ರೇಟ್ ಕೇಳೋಕ್ಕಾಗ್ತೈತೇನ್ರಿ? 8 ಕೋಟಿ 10 ಕೋಟಿ ಅಂತ ನಿಮ್ಮ ಇಟ್ಕೊಂಡು ಓಡಾಡ್ತಿದ್ದೀರಲ್ರಿ, ಅದನ್ನು ಆ ಕಿಡ್ನಿಗೆ ಸುರಿಬಾರ್ದೆಲ್ಲ ಸುರಿತೀರಿ. ಮ್ಯಾಕ್ಡೋಲ್ ವಿಸ್ಕಿಯಿಂದ ಹಿಡಿದು ಎಲ್ಲ ಸುರಿತಿದ್ದೀರಿ, ಹೊಡಕದಿಂದ ಹಿಡಿದು ಎಲ್ಲ ಸುರಿತಿದ್ದೀರಿ. ಕೋಟಿ ನಿಮ್ಮ ಬಾಡಿ ಒಳಗಡೆ ಇದೆ. ನೀವು ಯಾವುದೋ ಕ್ಷುಲ್ಲಕಕ್ಕೆ ಕೋಪ ಮಾಡ್ಕೋತಾ ಇದ್ದೀರಾ. ಎಲ್ಲ ಕೊಟ್ಟು ಕಳಿಸಿದಾನೆ, ನಿಮ್ಮ ಹತ್ರನೇ ಇದೆ. ಈ ಹತಾಶೆ ಯಾಕಾಗ್ತಾ ಇದ್ದೀರಿ? ನನ್ನ ಹತ್ರ ಇಲ್ಲ ಅಂತ. ನಿಮ್ಮ ಹತ್ರ ಇರೋಂತಹ ಈ ಬೆಲೆ ಬಾಳ್ತಕ್ಕಂತಹ ಇಡೀ ದೇಹದ ಈ ಫ್ಯಾಕ್ಟ್ರಿ, ಈ ದೇಹ ಅನ್ನೋ ಫ್ಯಾಕ್ಟ್ರಿಗಿಂತ ದೊಡ್ಡ ಫ್ಯಾಕ್ಟ್ರಿ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಅಂಥದ್ದೆಲ್ಲ ನಿಮ್ಮ ಹತ್ರ ಇರೋದ್ರಿಂದ ಕೋಪ ಮಾಡ್ಕೋಬೇಡಿ. ಕೋಪಕ್ಕೆ ಕಾರಣ ನೋಡ್ಕೊಳ್ಳಿ. ಅದಾದಮೇಲೆ ದೇಹವನ್ನು ಯಾವಾಗಲೂ ಚಲನೆಯಲ್ಲಿಡ್ರಿ. ಅದನ್ನು ಒಂದೇ ಕಡೆ ಕುಂಡ್ರಿಸ್ಬೇಡಿ. ಆ್ಯಕ್ಟಿವ್ ಮಾಡಿ, ಸ್ಪೋರ್ಟ್ಸ್ಗೆ ಹೋಗಿ ಅಥವಾ ಇನ್ಯಾವುದೋ ಮಾಡಿ, ಹಾಡಿ. ನೀವು ಸ್ನಾನ ಮಾಡ್ಬೇಕಾದ್ರೆ ಹಾಡು ಹೇಳ್ತೀರೋ? ಬಾತ್ರೂಮ್ನಲ್ಲಿ ನೀವು ಸ್ನಾನ ಮಾಡುವಾಗ ಹಾಡು ಹೇಳ್ತಾ ಇರ್ತಕ್ಕಂಥದ್ದು ಸ್ನಾನ ಮನಸ್ಸಿಗೆ ಮಾಡ್ತಕ್ಕಂಥ ಸ್ನಾನ ಆಗ್ತದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇದನ್ನು ಬರ್ಕಳಿಬೇಕಾದ್ರೆ, ನೀವು ಆನಂದವನ್ನು ಹೊಂದಬೇಕಂದ್ರೆ ಬಾತ್ರೂಮ್ನಲ್ಲಿ ಹಾಡು ಹೇಳ್ಕೊಂಡು ಸ್ನಾನ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ಹೆಂಗೆ ಬರುತ್ತೆ ಹೆಂಗೆ, ನಾನು ಬಾತ್ರೂಮ್ ಸಿಂಗರ್ ಅಂತ ಬಹಳಷ್ಟು ಜನ ಹೇಳ್ತೀರಿ. ನಿಮಗೆ ಆ ಸ್ನಾನ ಮಾಡಿದಾಗ ನಿಮ್ಮ ಒಳಗಡೆ ಇರತಕ್ಕಂಥ ಕೋಪ ಅಥವಾ ಜ್ವಾಲೆ ಅಥವಾ ಇನ್ನೇನಿರುತ್ತೋ ಎಲ್ಲ ಶಮನವಾಗೋಗುತ್ತೆ. ನಿಮ್ಮ ಸ್ನಾನ ಆನಂದವಾಗುತ್ತೆ, ಉತ್ಸಾಹ ಆಗುತ್ತೆ, ಉಲ್ಲಾಸವಾಗುತ್ತೆ. ಅಂದರೆ ನಿಮಗೆ ಆ ಆನಂದ ಆಗಬೇಕು. ನೀವು ಯಾವುದನ್ನು ಆನಂದ ಪಡ್ತಾ ಇದ್ದೀರಿ, ಆ ಆನಂದವನ್ನು ಹೊಂದಿದಾಗ ನಿಮ್ಗೆ ಏನನ್ನು ಕಂಡ್ರೆ ಆನಂದವಾಗ್ತದೆ, ಆ ಆನಂದವನ್ನು ಹೊಂದಿದಾಗ ಕೋಪ ಹತಾಶೆ ಇವೆರಡೂ ಹೋಗ್ತದೆ. ನಿಮಗೆ ಇನ್ನೂ ಹೆಚ್ಚಿನದು ನಿಮ್ಮ ಜೊತೆನಲ್ಲಿ ನಾನು ಮಾತಾಡಬೇಕು ಅನ್ನೋದಾದರೆ, ನಿಮಗೆ ನಂಬರ್ ಕೊಟ್ಟಿದ್ದಾರೆ, ಆ ನಂಬರ್ಗೆ ಕಾಲ್ ಮಾಡಿ. ಜೊತೆಗೆ ಅರಸೀಕೆರೆಗೆ ಬನ್ನಿ, ಅರಸಿ ಕಾಳಿಕಾಂಬೆಯ ದರ್ಶನ ಮಾಡಿ. ನಿಮಗೆ ಎಲ್ಲ ನೋವುಗಳು, ಎಲ್ಲ ಹತಾಶೆಗಳು ಹೋಗಿ ಅವಳಲ್ಲಿ ಲೀನವಾಗ್ತೀರಿ. ಅದಕ್ಕೆ ಬೇಕಾದಂಥದ್ದು ಕೋಲಾರ ಸಂತೋಷ್ ಅವರೇ
ದಯವಿಟ್ಟು ಬನ್ನಿ ಅಂತ ಕರೀತಾ ಇದ್ದೀನಿ. ಮುಂದಿನ ಪ್ರಶ್ನೆ ಏನು ಅಂತ ನೋಡೋಣ.